ಇದು ಹಲವಾರು ತರಹದ ಪ್ರಯೋಜನಕಾರಿ ನಮ್ಮ ದೇಹಕ್ಕೆ ಒದಗಿಸುತ್ತದೆ. ಇದು ರಕ್ತದಲ್ಲಿ ಸಕ್ಕರೆಯ ಒತ್ತಡವನ್ನು ನಿಯಂತ್ರಿಸುತ್ತದೆ ಮತ್ತು ಜೀರ್ಣಕ್ರಿಯೆಯಲ್ಲಿ ತುಂಬ ಉಪಯೋಗಕಾರಿ. ನಂತರ ಇದು ಕ್ಯಾಲರಿ ಇಲ್ಲದೇ ಇದ್ದಾಗ ನಾವು ಇದಕ್ಕೆ ಡೈಟ್ ಫುಡ್ಡಾಗಿ ಕೆಲವೊಂದು ಸಲ ತಿನ್ಬೋದು. ಯಾಕಂದರೆ ಕ್ಯಾಲರಿ ಪ್ರಮಾಣ ತುಂಬಾ ಕಡಿಮೆ ಇರುತ್ತೆ ಇದರಲ್ಲಿ. ಸೊ ಒಂದು ಟೈಮ್ ನೀವು ಮಾಡಿಬಿಟ್ಟು ನೋಡಿ, ಒಳ್ಳೆಯದಿದೆ ತುಂಬಾ. ನಾನು ಇದನ್ನು ಯಾವ ಥರ ಈಸಿ ಮೆಥಡಲ್ಲಿ ನಾನು ಮಾಡೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಈಗ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನು ನಾವು ಜೋಡಿಸ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಇಷ್ಟೇ ಬೇಕಾಗಿರೋದು ನಮಗೆ ದೊಂಡೆಕಾಯಿ ಮಾಡೋಕ್ಕೆ. ನಾನು ಒಂದು ಟೊಮಾಟೋನ ತೊಗೊಂಡಿದ್ದೀನಿ, ಆಮೇಲೆ ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ, ಕೊತ್ತಂಬರಿ, ಈರುಳ್ಳಿ ಮತ್ತು ಕರಿಬೇವು. ಇದನ್ನು ಇಷ್ಟ ಹಾಕಿಬಿಟ್ಟು ನೀವು ಮಾಡಿದರೆ ರುಚಿಕರವಾಗಿ ದೊಂಡೆಕಾಯಿನ ನಾವು ಮಾಡಬಹುದು. ಈಸಿಯಾಗಿ ಇದೆ. ಇದನ್ನೆಲ್ಲ ನಾನು ಕಟ್ ಮಾಡಿಬಿಟ್ಟು ಅದನ್ನು ಯಾವ ಥರ ಮಾಡಬಹುದು ಈಸಿಯಾಗಿ ಅಂತ ನಾನು ನಿಮಗೆ ಹೇಳ್ಕೊಡ್ತೇನೆ. ನೋಡಿ ಸ್ನೇಹಿತರೆ, ಈ ಥರ ನಾನು ಉದ್ದವಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಅಡ್ಡವಾಗಿಯೂ ಕಟ್ ಮಾಡಿ, ನಿಮಗೆ ಯಾವ ಥರ ಬೇಕು ಆ ಥರ ನೀವು ಕಟ್ ಮಾಡ್ಕೋಬೋದು. ಕಟ್ ಮಾಡಿಬಿಟ್ಟು ನಾನು ಇದನ್ನು ತೊಳೆದ್ಬಿಟ್ಟು ಇಟ್ಟಿದ್ದೀನಿ. ನೋಡಿ, ಮಿಕ್ಕಿದೆಲ್ಲ ಟೊಮಾಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಮತ್ತು ಕೊತ್ತಂಬರಿಯನ್ನು ಕೂಡ ನಾನು ಕಟ್ ಮಾಡಿ ಇಟ್ಟಿದ್ದೀನಿ. ಇವಾಗ ಇದನ್ನು ಯಾವ ಥರ ಮಾಡೋದು ಅಂತ ನೋಡೋಣ. ಈಗ ಇದರಲ್ಲಿ ನಾವು ಸ್ವಲ್ಪ ಎಣ್ಣೆಯನ್ನು ಸ್ವಲ್ಪ ಮಾತ್ರದಲ್ಲಿ ಹಾಕಿ, ತುಂಬ ಏನು ಎಣ್ಣೆ ಬೇಕಾಗಲ್ಲ ಇದಕ್ಕೆ. ಸ್ವಲ್ಪ ಬಿಸಿ ಆದ ನಂತರ ಮಿಕ್ಕಿದ ಪದಾರ್ಥಗಳನ್ನು ನಾವು ಹಾಕೋಣ. ಕಾಯಿ ಕುಡಿದಿದೆ, ಹಸಿಮೆಣಸಿನಕಾಯಿ ಹಾಕಿ ಬರ್ತೀವಿ. ಸ್ನೇಹಿತರೆ, ಮೊದಲಿಗೆ ನಾನು ಇದರಲ್ಲಿ ಕರಿಬೇವು ಮತ್ತು ಹಸಿಮೆಣಸಿನ್ಕಾಯಿನ ಹುರ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆದ ನಂತರ ಈಗ ಈರುಳ್ಳಿಯನ್ನು ಹಾಕೊಂಡಿದ್ದೀನಿ. ಇದು ಸ್ವಲ್ಪ ಫ್ರೈ ಆಗುವವರೆಗೂ ಬಿಡಿ ಇದನ್ನು. ಈಗ ಈರುಳ್ಳಿ ಚೆನ್ನಾಗಿ ಬೇಯಿಸಿದೆ. ಇದಾದ ನಂತರ ಇವಾಗ ನಾವು ಇದರಲ್ಲಿ ಟೊಮಾಟೋನ ಹಾಕೋಣ. ಈಗ ಇದರಲ್ಲಿ ಟೊಮಾಟೋನ ಹಾಕಿದ್ದೀನಿ. ಟೊಮಾಟೊದಲ್ಲಿ ಇವಾಗ ನಾವು ರುಚಿಯನ್ನು ಹಾಕೋಣ. ರುಚಿ ಹಾಕೋದ್ರಿಂದ ಟೊಮಾಟೊ ನೀಟಾಗಿ ಬೇಗನೆ ಬೇಯಿಸಿ. ಇದಾದ ನಂತರ ಸ್ವಲ್ಪ ನೀವು ಅರಿಶಿನ ಕೂಡ ಸ್ವಲ್ಪ ಹಾಕೊಳ್ಳಿ. ನೋಡಿ ಸ್ನೇಹಿತರೆ, ಇವಾಗ ಇದು ಚೆನ್ನಾಗಿ ಬೆಂದಿದೆ. ಈಗ ಇದರಲ್ಲಿ ನಾವು ದೊಂಡೆಕಾಯನ್ನು ಹಾಕೋಣ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ. ಈಗ ಇದರಲ್ಲಿ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಬೇಯಿಸೋಕ್ಕೆ ಅಂತ ಸ್ವಲ್ಪ ನೀರನ್ನು ಹಾಕ್ತಿದ್ದೋಣ. ನೀರನ್ನು ಹಾಕಿಬಿಟ್ಟು ಇದನ್ನು ಬೇಯಿಸಿಕ್ಕಿಟ್ಬಿಟ್ಟು ಒಂದು 10 ನಿಮಿಷದ ನಂತರ ಗ್ಯಾಸನ್ನು ಚಿಕ್ಕದಾಗಿ ಇಡಿ. ಒಂದು 10 ನಿಮಿಷ ನಂತರ ಚೆನ್ನಾಗಿ ಬೇಯ್ತಿರುತ್ತೆ. ನೀರನ್ನು ಹಾಕಾದ ನಂತರ ನಾನು ಇದರಲ್ಲಿ ಕೊತ್ತಂಬರಿ ಹಾಕ್ತೀನಿ. ನೀವು ಬೇಕಾದರೆ ಕೊನೆಯದಲ್ಲೂ ಕೂಡ ಹಾಕಬಹುದು. ನಾನು ಇವಾಗಲೇ ಇದನ್ನು ಹಾಕ್ತಾಯಿದ್ದೀನಿ.
ಸೊ ಒಂದು ಪ್ಲೇಟನ್ನು ಮುಚ್ಚಿಟ್ಬಿಟ್ರೆ ಅದರ ಪಾಡಿಗೆ ಅದು ಬೇಯುತ್ತೆ. ನೋಡಿ, ಈ ಥರ ನೀವು ಸಿಂಪಲ್ಲಾಗಿ ದೊಂಡೆಕಾಯನ್ನು ಮಾಡಿ ತಿಂದರೆ ನಮ್ಮ ದೇಹಕ್ಕೂ ಚೆನ್ನಾಗಿರುತ್ತೆ, ಹಾಗೂ ಯಾವುದೇ ಥರದ್ದು ಇದರಿಂದ ದುರುಪಯೋಗಗಳಂತೂ ಆಗಲ್ಲ, ಉಪಯೋಗಗಳೇ ತುಂಬಾ ಇದ್ದಾವೆ. ಸೊ ಒಂದು ಸಲ ನೀವು ಇದನ್ನು ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮತ್ತು ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾತ್ರ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.